ಪರಪ್ಪನ ಅಗ್ರಹಾರದಲ್ಲಿರುವ ದರ್ಶನ್ಗೆ ಇಂದು ಬಿಗ್ ಡೇ. ಹಾಗಾದ್ರೆ ಯಾವ ಕಾರಣಕ್ಕೆ? ಎಸ್, ಪರಪ್ಪನ ಅಗ್ರಹಾರದಲ್ಲಿರುವ ದರ್ಶನ್ಗೆ ಇವತ್ತು ಬಹಳ ಬಿಗ್ ಡೇ. ಹಾಸಿಗೆ ದಿಂಬನ್ನ ಪಡೆಯಲು ಕಾಟೇರ ಕಾನೂನು ಹೋರಾಟವನ್ನ ಮಾಡ್ತಾ ಇದ್ದಾರೆ. ದರ್ಶನ್ಗೆ ನೀಡಿರುವ ಸೌಲಭ್ಯದ ಬಗ್ಗೆ ಕೋರ್ಟ್ಗೆ ವರದಿ ಕೂಡ ಇವತ್ತು ಸಲ್ಲಿಕೆ ಆಗುತ್ತೆ. 57ನೇ ಸಿಸಿಎಚ್ ಕೋರ್ಟ್ಗೆ ಜೈಲಾಧಿಕಾರಿಗಳಿಂದ ವರದಿ ಸಲ್ಲಿಕೆ ಮಾಡಲಾಗುತ್ತೆ. ಕೋರ್ಟ್ ಆದೇಶವಿದ್ರು ಸೌಲಭ್ಯ ನೀಡಿಲ್ಲ ಅಂತ ದರ್ಶನ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ವಿಚಾರಣೆಯ ಹಿನ್ನೆಲೆ ಜೈಲಾಧಿಕಾರಿಗಳಿಗೆ ಹಾಜರಾಗಬೇಕು ಅಂತ ಸೂಚನೆ ಕೂಡ ಕೋರ್ಟ್ ಕೊಟ್ಟಿತ್ತು. ಹಾಗಾಗಿ ಇವತ್ತು ಪರಪ್ಪನ ಅಗ್ರಹಾರದಲ್ಲಿರುವ ದರ್ಶನ್ಗೆ ಇವತ್ತು ಬಹಳ ಬಿಗ್ ಡೇ ಅಂತಾನೆ ಹೇಳಬಹುದು. ಹಾಸಿಗೆ ದಿಂಬು ಬೇಕು ಅಂತ ಅರ್ಜಿಯನ್ನ ಮೊದಲು ಸಲ್ಲಿಕೆಯನ್ನ ಮಾಡಿದ್ರು. ಅದಾದ ನಂತರ ಆರೋಗ್ಯದ ಸಮಸ್ಯೆ ಇರೋದ್ರಿಂದ ಹಾಸಿಗೆ ದಿಂಬು ಕೊಡಬೇಕು ಅಂತ ಕೂಡ ದರ್ಶನ್ಗೆ ಹಾಸಿಗೆ ದಿಂಬು ಈ ಸೌಲಭ್ಯಗಳನ್ನು ಒದಗಿಸಬೇಕು ಅಂತ ಕೋರ್ಟ್ ಆರ್ಡರ್ ಕೂಡ ಆಗಿತ್ತು. ಆದ್ರೆ ಈಗ ಕೋರ್ಟ್ ಆರ್ಡರ್ ಇದ್ರೂ ಕೂಡ ನನಗೆ ಹಾಸಿಗೆ ದಿಂಬು ಯಾವುದನ್ನು ಕೂಡ ಕೊಟ್ಟಿಲ್ಲ ಅಂತ ದರ್ಶನ್ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಮತ್ತೊಂದು ಕಡೆ ಜೈಲಾಧಿಕಾರಿಗಳು ಹೇಳೋದೇನು ಅಂತ ಅಂದ್ರೆ, ಇಲ್ಲ, ಕೋರ್ಟ್ ಆದೇಶ ಏನಿದೆ, ಕೆಲವೊಂದಿಷ್ಟು ಮೂಲ ಸೌಕರ್ಯಗಳನ್ನ ಕೊಡಬೇಕು ಅಂತ ಕೋರ್ಟ್ ಆದೇಶ ಮಾಡಿದೆ, ಆ ಎಲ್ಲಾ ಸೌಲಭ್ಯಗಳನ್ನ ನಾವು ಕೊಟ್ಟಿದ್ದೀವಿ ಅಂತ ಜೈಲಾಧಿಕಾರಿಗಳು ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲ, ಅವ್ರು ಹೇಳ್ತಾ ಇರೋದು ಸರಿಯಲ್ಲ, ನನಗೆ ಯಾವುದೇ ರೀತಿಯ ಹಾಸಿಗೆ ಆಗಿರಬಹುದು, ದಿಂಬಾಗಿರಬಹುದು, ಕೋರ್ಟ್ ಆದೇಶ ಇದ್ರೂ ಕೂಡ ಕೊಟ್ಟಿಲ್ಲ ಅಂತ ಸದ್ಯಕ್ಕೆ ಅರ್ಜಿಯನ್ನು ಕೂಡ ಸಲ್ಲಿಕೆಯನ್ನ ಮಾಡಿದ್ದಾರೆ. ಹಾಸಿಗೆ ದಿಂಬು ಪಡೆಯೋದಕ್ಕೆ ಕಾಟೇರ ಸದ್ಯಕ್ಕೆ ಕಾನೂನು ಹೋರಾಟಕ್ಕೂ ಕೂಡ ಮುಂದಾಗಿದ್ದಾರೆ. 57ನೇ ಸಿಸಿಎಚ್ ಕೋರ್ಟ್ಗೆ ಜೈಲಾಧಿಕಾರಿಗಳು ಕೂಡ ವರದಿಯನ್ನ ಸಲ್ಲಿಕೆ ಮಾಡಬೇಕಾಗತ್ತೆ. ಯಾಕೆಂದ್ರೆ ಕೋರ್ಟ್ ಹೇಳಿತ್ತು, ಏನು ಜೈಲಾಧಿಕಾರಿಗಳು ಅವರ ಬಳಿ ಏನು ಡಾಕ್ಯುಮೆಂಟ್ಸ್ ಇದಾವೆ ಅಥವಾ ವರದಿ ಏನಿದೆ ಅದನ್ನ ಸಲ್ಲಿಕೆ ಮಾಡಬೇಕು ಅಂತ ಕೂಡ ಕೋರ್ಟ್ ಹೇಳಿತ್ತು. ಸದ್ಯಕ್ಕೆ ದರ್ಶನ್ಗೆ ಜೈಲಲ್ಲಿ ಏನೆಲ್ಲ ಸೌಲಭ್ಯ ಸಿಗುತ್ತೆ, ವರದಿ ಸೇರಿ ಟೆಕ್ನಿಕಲ್ ಸಾಕ್ಷ್ಯ ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನ ಮಾಡಬೇಕಾಗತ್ತೆ. ಸಿಸಿಟಿವಿ ಫುಟೇಜ್, ಬಾಡಿ ವೋರ್ನ್ ಕ್ಯಾಮ್ರಾ ದೃಶ್ಯ ಸಲ್ಲಿಕೆಯನ್ನ ಮಾಡಬೇಕಾಗುತ್ತೆ. ಇನ್ನು ತಾಂತ್ರಿಕ ಸಾಕ್ಷ್ಯಕ್ಕಾಗಿ ದೃಶ್ಯಾವಳಿಯನ್ನ ಅಧಿಕಾರಿಗಳು ನೀಡಲಿದ್ದಾರೆ. ಜೈಲಿನ ಮ್ಯಾನ್ಯುಯಲ್ ಪ್ರಕಾರ ಸವಲತ್ತನ್ನ ನೀಡಲಾಗಿದೆ. ಅಧಿಕಾರಿಗಳ ವರದಿ ಸಲ್ಲಿಕೆಯ ಬಳಿಕ ಅರ್ಜಿ ವಿಚಾರಣೆ ಕೂಡ ಮಾಡಲಾಗುತ್ತೆ. ಯಾಕೆಂತಂದ್ರೆ ಅಧಿಕಾರಿಗಳಿಗೆ ಕೋರ್ಟ್ ಹೇಳಿಕೆಯನ್ನು ಕೂಡ ಕೊಟ್ಟಿತ್ತು. ಕೋರ್ಟ್ ಹೇಳಿದ ಪ್ರಕಾರ ಏನೆಲ್ಲ ಡಾಕ್ಯುಮೆಂಟ್ಸ್ ಇದೆ ಅದೆಲ್ಲವನ್ನು ಕೂಡ ನೀವು ಸಬ್ಮಿಟ್ ಮಾಡಬೇಕು ಅಂತ ಜೈಲಧಿಕಾರಿಗಳಿಗೆ ಹೇಳಿತ್ತು. ಇದರ ಜೊತೆಗೆ ಈ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ದರ್ಶನ್ ಯಾವ ರೀತಿ ಹಾಜರಿರ್ತಾರೆ ಅದೇ ರೀತಿಯಲ್ಲಿ ಜೈಲಧಿಕಾರಿಗಳು ಕೂಡ ಇರಬೇಕು ಅಂತ ಕೂಡ ಕೋರ್ಟ್ ಸೂಚನೆಯನ್ನ ಕೊಟ್ಟಿತ್ತು. ಹಾಗಾಗಿ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್, ಸಿಸಿಟಿವಿ ಫುಟೇಜ್ ಆಗಿರಬಹುದು, ಬಾಡಿ ವಾರ್ನ್ ಕ್ಯಾಮ್ರಾ ಆಗಿರಬಹುದು, ಅದೆಲ್ಲವನ್ನು ಕೂಡ ಸಲ್ಲಿಕೆ ಮಾಡಬೇಕಾಗುತ್ತೆ. ಇದರ ಜೊತೆಗೆ ಟೆಕ್ನಿಕಲ್ ಸಾಕ್ಷ್ಯ ಕೂಡ ಬಹಳ ಮುಖ್ಯ ಆಗುತ್ತೆ. ಆ ಟೆಕ್ನಿಕಲ್ ಸಾಕ್ಷ್ಯವನ್ನು ಕೂಡ ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನ ಮಾಡ್ತಾರೆ. ಏನೆಲ್ಲ ಡಾಕ್ಯುಮೆಂಟ್ಸ್ ಇದ್ದಾವೆ ಅದೆಲ್ಲವನ್ನು ಕೂಡ ಸಲ್ಲಿಕೆ ಮಾಡಿದ ನಂತರ ವಿಚಾರಣೆಯನ್ನ ಹೈಕೋರ್ಟ್ ಕೈಗೆತ್ತಿಕೊಳ್ಳುತ್ತೆ. ಇಲ್ಲಿ ಅವರು ಜೈಲಧಿಕಾರಿಗಳು ಏನಿದ್ದಾರೆ ಅವರೆಲ್ಲರೂ ಕೂಡ ಸೌಲಭ್ಯಗಳನ್ನು ದರ್ಶನ್ಗೆ ಕೊಟ್ಟಿದ್ದಾರಾ ಅಥವಾ ಇಲ್ವಾ? ಯಾಕೆಂದ್ರೆ ಕೋರ್ಟ್ ಆರ್ಡರ್ ಆಗಿದೆ. ಕೋರ್ಟ್ ಆರ್ಡರ್ ಆದಮೇಲೆ ಯಾರು ಕೂಡ ಅದನ್ನ ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕೋರ್ಟ್ ಏನು ಆರ್ಡರ್ ಮಾಡಿರುತ್ತೆ ಅದನ್ನ ಫಾಲೋ ಮಾಡಲೇಬೇಕಾಗತ್ತೆ. ಹಾಗಾಗಿ ಕೆಲವೊಂದಿಷ್ಟು ಸಾಕ್ಷ್ಯಾಧಾರಗಳನ್ನ ಪರಿಶೀಲನೆ ಮಾಡ್ತಾರೆ. ಮುಖ್ಯವಾಗಿ ಸಿಸಿಟಿವಿ ಫುಟೇಜ್ ಅದನ್ನು ಕೂಡ ಪರಿಶೀಲನೆಯನ್ನ ಮಾಡ್ತಾರೆ. ಯಾಕೆಂದ್ರೆ ದರ್ಶನ್ ಜೈಲಧಿಕಾರಿಗಳ ಮೇಲೆ ಆರೋಪವನ್ನ ಮಾಡ್ತಾ ಇರೋದ್ರಿಂದ ಎಲ್ಲ ಇದರಲ್ಲೂ ಕೂಡ ವಿಚಾರಣೆಯನ್ನ ಮಾಡ್ತಾರೆ.